ಬಿಜೆಪಿ ಮನೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ರಾಜ್ಯಾಧ್ಯಕ್ಷ ಕುರ್ಚಿ ಕದನ ಒಮ್ಮೆಲೆ ಸ್ಫೋಟಗೊಂಡಿದೆ. ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಎಂಟ್ರಿ ಬೆನ್ನಲ್ಲೇ ಅಧ್ಯಕ್ಷ ಪಟ್ಟದ ಜಟಾಪಟಿ ಜೋರಾಗಿದೆ. ವಿಜೇಂದ್ರ ವಿರುದ್ಧ ಸ್ಪರ್ಧೆಗಿಳಿಯುವುದಕ್ಕೆ ಯತ್ನಾಳ್ ಬಣ ಪ್ಲಾನ್ ಮಾಡಿದೆ. ವಿಜೇಂದ್ರ ಬಚ್ಚ, ಕಲೆಕ್ಷನ್ ಮಾಸ್ಟರ್ ಹೀಗೆಲ್ಲ ಯತ್ನಾಳ್ ಟೀಮ್ ಗುಡುಕ್ತಾ ಇದೆ. ಕಾಳಗ, ಕುರ್ಚಿ ಕಾಳಗ. ಕೇಸರಿ ಕೋಟೆಯಲ್ಲಿ ಕಮಲಾಧ್ಯಕ್ಷರ ಬದಲಾವಣೆ ಕಾಲ ಸನ್ನಿಹಿತವಾಗಿದೆ. ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗೋ ಮೊದಲೇ ಕುರ್ಚಿ ಕದನ ಜೋರಾಗಿದೆ. ವಿಜೇಂದ್ರರನ್ನ ಇಳಿಸಲೇಬೇಕು ಅಂತ ತೊಡೆ ತಟ್ಟಿ ನಿಂತಿರೋ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧವೇ ಸ್ಪರ್ಧಿಸಿ ಸೋಲುಣಿಸಲು ಕೆಡ್ಡ ರೆಡಿ ಮಾಡ್ತಿದೆ. ಈ ಮಧ್ಯೆ ಬಿಜೆಪಿ ಅಧ್ಯಕ್ಷರ ಚುನಾವಣಾ ಉಸ್ತುವಾರಿಯಾಗಿರೋ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾವುದೇ ಗೊಂದಲವಿಲ್ಲ. ಶೀಘ್ರವೇ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಎಂದಿದ್ದಾರೆ. प्रदेश के अध्यक्ष के चुनाव के लिए भी प्रक्रिया प्रारंभ होगी. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ತಮ್ಮ ಬಣದಿಂದ ಒಬ್ಬರನ್ನ ಅಖಾಡಕ್ಕಿಳಿಸೋ ಸುಳಿವು ಕೊಟ್ಟಿದ್ದಾರೆ. ಇದಕ್ಕೆ ಟಕ್ಕರ್ ಕೊಟ್ಟಿರೋ ವಿಜಯೇಂದ್ರ ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ ಬಿಜೆಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನನ್ನ ಒಂದು ವರ್ಷದ ಒಂದು ಪರಿಶ್ರಮ ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣ ಆಗಿದೆ. ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು. ಇದು ನ್ಯೂಟ್ರಲ್ ಇರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಆ ರೀತಿಯ ಒಂದು ಆಯ್ಕೆ ಆಗಬೇಕು. ವಿಜಯೇಂದ್ರ, ರಮೇಶ್ ಜಾರಕಿಹೊಳಿ ಮಧ್ಯೆ ಬಚ್ಚಾ ಫೈಟ್. ಯಡಿಯೂರಪ್ಪ ರಾಜ್ಯ ಪ್ರವಾಸದ ಬಗ್ಗೆ ಲೇವಡಿ ಮಾಡಿದ್ದ ರಮೇಶ್ ಜಾರಕಿಹೊಳಿಗೆ ನಾಲ್ಗೆ ಬಿಗಿ ಇರ್ಲಿ ಅಂತ ವಿಜಯೇಂದ್ರ ವಾರ್ನ್ ಕೊಟ್ಟಿದ್ರು. ಇದಕ್ಕೆ ಗರಂ ಆಗಿರೋ ಸಾಹುಕಾರ್ ಬಚ್ಚಾ ಅಂತ ಕಿಡಿಕಾರಿದ್ದಾರೆ. ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನಂತಕುಮಾರ್ ಆದಾಗೆ ಅನೇಕ ಹಿರಿಯರ ಜೊತೆಲಿ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ವಿಜೇಂದ್ರ, ನೀನು ಬಚ್ಚ, ನೀ ಬಚ್ಚ. ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೇನೆ, ಡೇಟ್ ನೀ ಫಿಕ್ಸ್ ಮಾಡಿ. ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಇನ್ನು ಜಾರಕಿಹೊಳಿ ಇತ್ತೀಚೆಗೆ ಪಕ್ಷಕ್ಕೆ ಬಂದಿದ್ದು ಅಂದಿದ್ದ ವಿಜಯೇಂದ್ರ ಮಾತಿಗೂ ರಮೇಶ್ ರಾಂಗ್ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಈಗ ಬಂದಾರಂದ್ರೆ ತಮ್ಮ ಏನ ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿ ಎ ಮಾಡಕ್ಕೆ ಬಂದಿದ್ನೆ. ನಾನು ನಿಮ್ಮ ಅಪ್ಪನ ಸಿ ಎ ಮಾಡಕ್ಕೆ ಬಂದಿದ್ನೆ. ಇವತ್ತು ಆ ಹರಾಮಿ ದುಡ್ಡು ತೊಗೊಂಡು ಎಲ್ಲ ಖರೀದಿ ಮಾಡತ್ತಲ್ಲ, ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ. ವಿಜಯೇಂದ್ರ ಕಲೆಕ್ಷನ್ ಮಾಸ್ಟರ್, ರಾಜೀನಾಮೆ ಕೊಡ್ಲಿ ಎಂದ ಯತ್ನಾಳ್. ಇನ್ನು ರಮೇಶ್ ಜಾರಕಿಹೊಳಿ ಮತ್ತು ವಿಜಯೇಂದ್ರ ನಡುವಿನ ಕದನಕ್ಕೆ ಎಂಟ್ರಿ ಕೊಟ್ಟ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ವಿಜೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ ಏನು ಮಾಡ್ಯಾನ? ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ. ಬರೀ ಅವ್ರ ಅಪ್ಪ ಇದ್ದ. ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಡ್ತೈತಿ. ಅದನ್ನ ಮಾಡಬೇಡ. ಚೆನ್ನಾಗಿ ಇರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾರು ಪಕ್ಷ ಸಿಗ್ತದೆ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ. ಹಿಂಗೇನಾರು ನಿನ್ನ ಬಳಿ ತಾಕತ್ತಿದ್ರು ಬಾ, ಎಲ್ಲರೂ ಹೊಡಿತೀನಿ ಬಡಿತೀನಿ, ಕಾರ್ಯಕರ್ತರು ಹೊಡೆಸ್ತೀನಿ. ನೀವು ಹೊಡೆದ್ರೆ ನಾವೇನು ಸುಮ್ಕೊಂಡ್ರು ಮಕ್ಕಳಲ್ಲ. ಪಕ್ಷದಲ್ಲಿನ ಬಣ ಬಡಿದಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಜೋಶಿ ವಿಜಯೇಂದ್ರ ವಿರುದ್ಧ ಮಾತನಾಡೋದು ಸರಿಯಲ್ಲ ಅಂತ ಯತ್ನಾಳ್ ಬಣಕ್ಕೆ ಎಚ್ಚರಿಕೆ ಕೊಟ್ಟರು. ನೋಡಿ, ಆ ರೀತಿ ಹೇಳಬಾರ್ದು. ನಾವು ಇವತ್ತು ಯಾವುದೇ ರೀತಿಯಾದಂಥ ವಿಜೇಂದ್ರ ಅವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರನ್ನು ನೇಮಿಸಿದ್ದಾರೆ. ಹೀಗಾಗಿ ವಿಜೇಂದ್ರ ಅವರ ಬಗ್ಗೆ ಯಾರೂ ಕೂಡ ಅಪಶಬ್ದದಿಂದ ಮಾತನಾಡೋದು ಇದು ಸರಿಯಲ್ಲ, ಇದು ಒಪ್ಪೋದಿಲ್ಲ ನಾನು. ಬಿಜೆಪಿ ಪಾಳಯದ ಈ ಕದನ ನೋಡಿದ್ರೆ ರಾಜ್ಯಾಧ್ಯಕ್ಷ ಚುನಾವಣೆ ವೇಳೆ ದೊಡ್ಡ ಕದನ ನಡೆಯೋದು ಫಿಕ್ಸ್ ಆದಂತೆ ಕಾಣ್ತಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.